ವಾಸ್ತುಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿರ್ ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞ ಶ್ರೀ ಮಂಜುನಾಥ ಗುರುಜಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾಲದಲ್ಲಿ ವಾಸ್ತು ಇತ್ತ, ಹಾಗೆ ವಾಸ್ತುವಿಗೆ ಏನಾದರೂ ಇತಿಹಾಸವಿದೆಯಾ? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲೇದಾಗಿ ನಮ್ಮ ವೀಕ್ಷಕರಿಗೆಲ್ಲರಿಗೂ ಈ ಒಂದು ಪ್ರಶ್ನೆ ತಾವು ಕೇಳಿದ್ರಿ. ವಾಸ್ತುಶಾಸ್ತ್ರಕ್ಕೆ ಅದರದೇ ಆದ ಮಹತ್ವವಿದೆ. ಏನಂದರೆ ವಾಸ್ತುಶಾಸ್ತ್ರ ಅಂತಂದರೆ ನಮ್ಮದು ಸನಾತನ ಧರ್ಮದಿಂದ ಬಂದಿರುವಂಥದ್ದು, ವೇದಾಂಗದ ಒಂದು ಅಂಗನೇ ವಾಸ್ತುಶಾಸ್ತ್ರ ಆಗಿದೆ. ಸೊ ವಾಸ್ತುಶಾಸ್ತ್ರ ಎಲ್ಲಿಂದ ಹಿಂದಿನ ಕಾಲದಲ್ಲಿ ಹೇಗೆ ಬಂದಿತ್ತು ಅಂತಂದರೆ ನಿಮಗೆ ಗೊತ್ತಿರ್ಬೋದು. ಸರ್ವೇ ಸಾಮಾನ್ಯವಾಗಿ ನೀವು ರಾಮಾಯಣ ಮಹಾಭಾರತ ಕೇಳಿರ್ತೀರ. ಮಹಾಭಾರತ ಕಾಲದಲ್ಲಿ ಕೌರವರು ಪಾಂಡವರು ಇರ್ತಾರೆ. ನಮ್ಮ ವೀಕ್ಷಕರಿಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಈ ಒಂದು ಪಾಂಡವರ ಒಂದು ಅರಮನೆಯನ್ನು ನಿರ್ಮಾಣ ಮಾಡಿರುವಂಥವರು ವಾಸ್ತು ಒಂದು ಶಿಲ್ಪಿ, ವಿಶ್ವಕರ್ಮ ಶಿಲ್ಪಿ ನಿರ್ಮಾಣ ಮಾಡಿರುವಂಥದ್ದು. ಸೊ ಹೇಗಿತ್ತು ಅಂತಂದರೆ, ಒಂದು ಸನ್ನಿವೇಶ ಬರುತ್ತೆ ಮಹಾಭಾರತದಲ್ಲಿ ಒಂದು ಪಾಂಡವರ ಒಂದು ಆಸ್ಥಾನ, ಅವರ ಒಂದು ಅರಮನೆ ನಿರ್ಮಾಣ ಕಾರ್ಯ ವಿಶ್ವಕರ್ಮರಿಗೆ ಬಂದಿತ್ತು. ಆಯಿತಾ? ವಿಶ್ವಕರ್ಮರು ಅದನ್ನು ನಿರ್ಮಾಣ ಮಾಡಬೇಕಾದಾಗ ತುಂಬ ಅತ್ಯದ್ಭುತವಾಗಿ ನಿರ್ಮಾಣ ಮಾಡಿದರು. ಯಾವ ರೀತಿ ಅಂತಂದರೆ, ಈಗ ನಮ್ಮ ದಿನನಿತ್ಯದ ಇದರಲ್ಲಿ ಈಗ ನಾವೇನು 3D 4D ಎಲ್ಲ ಪೇಂಟಿಂಗ್ ನೋಡ್ತೀವಲ್ವ, ಅದೇ ರೀತಿ ಒಂದು ನಿರ್ಮಾಣ ಹಂತದಲ್ಲಿ ಆವಾಗಲೇ ವಿಶ್ವಕರ್ಮರು ಅದರ ಉಲ್ಲೇಖ ಇತ್ತು. ಸೊ ಅದೇನಾಯಿತು, ಆ ಒಂದು ಅರಮನೆ ನಿರ್ಮಾಣ ಮಾಡಿದಾಗ ಅದು ಪಾಂಡವರ ಅರಮನೆ ಆಗಿತ್ತು. ಎಲ್ಲರೂ ಈಗಿನ ಕಾಲದಲ್ಲಿ ನಾವೇನು ಹೇಳ್ತೀವಿ, ಇನ್ವಿಟೇಷನ್ ಅಂತ ಹೇಳ್ತೀವಲ್ಲ, ಅದು ಇನ್ವಿಟೇಷನ್ ಯಾರಿಗೆ ಅಂತಂದರೆ ಪಾಂಡವರಿಗೂ ಇತ್ತು, ಕೌರವರಿಗೂ ಇತ್ತು. ಅದು ಪಾಂಡವರ ಒಂದು ಅರಮನೆ ಆಗಿತ್ತು. ಅದು ನಿರ್ಮಾಣ ಮಾಡಿದವರು ವಿಶ್ವಕರ್ಮರು. ಸೊ ಅಲ್ಲಿ ಆ ಟೈಮಲ್ಲಿ ಆ ಒಂದು ಅರಮನೆ ಭವನಕ್ಕೆ ನಿರ್ಮಾಣಕ್ಕೆ ಬಂದಿರುವಂಥದ್ದು ಕೌರವರಲ್ಲಿ ವಿಶೇಷವಾಗಿ ದುರ್ಯೋಧನ ಬಂದಿರುವಂಥದ್ದು. ಈಗ ಒಂದು ನೀರು ಹರಿಯುವ ಒಂದು ಪೇಂಟಿಂಗ್ ಇತ್ತು. ಆ ಪೇಂಟಿಂಗ್ನ ನೋಡ್ತಾ ದುರ್ಯೋಧನ ಏನು ಮಾಡ್ತಾ ಬಂದ, ಅವನು ಆಗಿನ ಟ್ರೆಡಿಷ್ನಲ್ ಡ್ರೆಸ್ ಅಂತ ಹೇಳ್ತೀವಲ್ಲ, ಪಂಚೆ, ಅದನ್ನು ಹಾಕ್ಕೊಂಡು ಅದನ್ನೇ ನಡ್ಕೊಂಡು ಬರ್ತಾಯಿದ್ರು. ಅಲ್ಲಿ ನೀರು ಹರಿಯುವಂಥ ಒಂದು ದೃಶ್ಯ ಇತ್ತು. ಆ ಪಂಚೆ ಎತ್ಕೊಂಡಿದ್ರು. ಅಲ್ಲಿ ಬಂದು ನೋಡ್ತಾರೆ, ಅವ್ರು ನಡೆದು ಹೋದರೆ ಅಲ್ಲಿ ನೀರೇ ಇರಲಿಲ್ಲ. ಸೊ ಹಾಗೆ ಮುಂದೆ ಹೋದಾಗ ಅದೇ ಥರದ ಒಂದು ಇನ್ನೊಂದು ಪೇಂಟಿಂಗು ಕೂಡ ಇತ್ತು. ಸೊ ಅಲ್ಲಿ ಆವಾಗ ಅವರು ಇದೇನು ಬಿಡೋ, ಆವಾಗ ಪಂಚೆ ಒದ್ದೆ ಆಗಿಲ್ಲ ಅಂತ ಮುಂದೆ ನಡ್ಕೊಂಡು ಹೋದಾಗ ಕೂಡ ಅಲ್ಲಿ ಆ ನೀರು ಅದಕ್ಕೆ ಸೋಕಿ ಅದು ಅವರ ಪಂಚೆ ಒದ್ದೆ ಆಯಿತು. ಇದನ್ನು ನೋಡಿದವರು ಯಾರು? ದ್ರೌಪದಿ. ಅದನ್ನು ದ್ರೌಪದಿ ನೋಡಿ ಆ ಪಂಚೆ ಒದ್ದೆ ಆಗಿರೋದಂಥದ್ದು ನೋಡಿ ನಕ್ಕಿದ್ದು. ಅಲ್ಲಿಂದ ನಿಮಗೆ ಒಂದು ಮಹಾಭಾರತ ಯುದ್ಧ ಪ್ರಾರಂಭವಾಗಿರುವಂಥದ್ದು. ಈ ರೀತಿ ನಮ್ಮ ವಾಸ್ತುಶಾಸ್ತ್ರಕ್ಕೆ ರಾಮಾಯಣ ಮಹಾಭಾರತದ ಇತಿಹಾಸ ಇರುವಂಥದ್ದು. ವಾಸ್ತು ಅಂದರೆ ಏನು? ಇಂದಿನ ದಿನಗಳಲ್ಲಿ ವಾಸ್ತು ಅನ್ನೋದು ಬೇಕಾ ಗುರುಜಿ? ಖಂಡಿತ. ನೋಡಿ ಅಮ್ಮ, ವಾಸ್ತು ಅನ್ನೋದು ಯಾವ ವಿಚಾರವಾಗಿ ಅಂತಂದರೆ, ಪ್ರತಿಯೊಂದು ನಮ್ಮ ಒಂದು ವಾಸ್ತು ಪುರುಷನ ಶ್ಲೋಕದಲ್ಲಿ ಹೇಳೋದಾದರೆ, ಅಂದರೆ ವಿಶ್ವಕರ್ಮ ಪ್ರಕಾಶನದಲ್ಲಿ ಉಲ್ಲೇಖ ಇರುವಂಥದ್ದು. ವಿಶ್ವಕರ್ಮ ಪ್ರಕಾಶನ ಅಂತಂದರೆ ನಮಗೆ ವಾಸ್ತುವಿನ ಬಹುಮುಖ್ಯವಾದ ಅಂಗ, ಅಂದರೆ ನಾವು ವಾಸ್ತುವಿನ ಉಲ್ಲೇಖ ಇರುವಂಥದ್ದು ವಿಶ್ವಕರ್ಮ ಪ್ರಕಾಶನ ಅಂತ. ಈಗ ನಮಗೆ ಹೇಗೆ ಪವಿತ್ರವಾದ ಹಿಂದೂಗಳಿಗೆ ನಮಗೆ ಧರ್ಮಗ್ರಂಥ ಯಾವುದು? ಭಗವದ್ಗೀತೆ. ಅದೇ ರೀತಿ ಜ್ಯೋತಿಷ್ ಶಾಸ್ತ್ರಕ್ಕೆ ನಮಗೆ ಹೋರಾಶಾಸ್ತ್ರ ಅಂತ ಋಷಿಮುನಿಗಳು ಜ್ಯೋತಿಷ ಶಾಸ್ತ್ರವನ್ನು ಬರೆದಿರುವಂಥದ್ದು. ಅದೇ ರೀತಿ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ನಾವು ನೋಡೋದಾದರೆ ಅದನ್ನು ವಿಶ್ವಕರ್ಮರ ಒಂದು ಉಲ್ಲೇಖದಲ್ಲಿ ಬರೆದಿದ್ದಾರೆ. ಅದಕ್ಕೆ ವಿಶ್ವಕರ್ಮ ಪ್ರಕಾಶನದಲ್ಲಿ ಉಲ್ಲೇಖ ಇದೆ. ಸೊ ಇದಕ್ಕೆ ಈಗಿನ ಒಂದು ಇತಿಹಾಸ ನಾನು ಮೊದಲೇ ನಿಮಗೆ ತಿಳಿಸಿದ ಹಾಗೆ, ರಾಮಾಯಣ ಮಹಾಭಾರತದಿಂದ ಹೇಗೆ ವಾಸ್ತು ಹುಟ್ಕೊಂತು, ಮಹಾಭಾರತ ಕಾಲದಿಂದ ಹೇಗೆ ಫ್ಲೋ ಅಲ್ಲಿ ಬಂತು ಅಂತ ಹೇಳೋದ್ರಿಂದ, ಆವಾಗಲೇ ಅವರು ಭವನ ನಿರ್ಮಾಣ ಮಾಡಿದರು. ಈಗಿನ 3D 4D 8D ಏನು ಪೇಂಟಿಂಗ್ ಅಂತ ನಾವು ಹೇಳ್ತೀವಲ್ಲ, ಈ ಭವನ ನಿರ್ಮಾಣದ ಮತ್ತು ಒಂದು 3D ಪೇಂಟಿಂಗು ಅವರು ಇಮೇಜು ಅವ್ರ ಮೈಂಡಲ್ಲಿ ಅವಾಗಿಂದನೇ ಬಂದಿರೋದ್ರಿಂದ ಅದು ಒಂದು ನಮ್ಮ ಇಂಗ್ಲೀಷಲ್ಲಿ ಹೇಳ್ದಂಗೆ ಅಲೈನ್ಡ್ ಸೈನ್ಸಸ್, ಅಂದರೆ ನಮ್ಮ ಜೀವನ ಕ್ರಮ ಸರಿಯಾಗಿ ನಡೀತಿರುವಂಥದ್ದೇ ನಮ್ಮ ವಾಸ್ತುಶಾಸ್ತ್ರದಿಂದ. ಸೊ ಈ ವಾಸ್ತುಗೆ ಈ ಇತಿಹಾಸದಿಂದ ಕೂಡಿರೋದ್ರಿಂದ ಇದು ಖಂಡಿತ ಇದಕ್ಕೆ ಇತಿಹಾಸ ಕೂಡ ಇದೆ. ಈಗಿನ ಒಂದು ಕಾಲದಲ್ಲಿ ಅದರದೇ ಆದ ಪ್ರಾಮುಖ್ಯತೆ ಇದೆ ಈ ವಿಚಾರದಲ್ಲಿ. ಸೊ ಮುಂದೆ ನಾನು ಹೇಳ್ತಾ ಹೋದೆ ವಸತಿ ವಾಸ್ತು ಅಂತ. ಅಂದರೆ ನಾವೇನು ಜೀವನನ ನಡೆಸ್ತಾ ಇದ್ದೀವೋ ಇವತ್ತಿನ ಪ್ರತಿಯೊಂದು ವಿಚಾರದಲ್ಲಿ, ಸೊ ಇದಕ್ಕೆ ನಮಗೆ ತುಂಬ ಮುಖ್ಯವಾಗಿರುವಂಥದ್ದು. ಇಂದಿನ ಕಾಲದಲ್ಲಿ ಅಂತಂದರೆ, ಹಿಂದಿನ ಕಾಲದಲ್ಲಿ ವಾಸ್ತು ಬಹುಮುಖ್ಯವಾದ ವಾಸ್ತುಗೆ ಪಂಚಭೂತಗಳು ಅಂತ ನೀವು ಚರ್ಚಿಸಿದ ಹಾಗೆ ನಮ್ಮ ಒಂದು ಕಾರ್ಯಕ್ರಮದ ಹೆಸರೇ ಪಂಚಭೂತ ವಾಸ್ತು. ಪಂಚಭೂತ ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲ ವೀಕ್ಷಕರಿಗೆ ಗೊತ್ತಿರುತ್ತೆ, ಅಗ್ನಿ, ಪೃಥ್ವಿ, ವಾಯು, ಜಲ ಮತ್ತು ಆಕಾಶ. ನಮ್ಮಲ್ಲಿ ಕೂಡ ಈಗ ನಾವು ಏನಂತಂದರೆ, ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಾಗಿರ್ಬೋದು ಅಥವಾ ನಮ್ಮ ಪ್ರಕೃತಿಯಲ್ಲಾಗಿರ್ಬೋದು ಒಂದು ಶ್ಲೋಕ ಬರುತ್ತೆ, ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಅಂತ. ಅಂದರೆ ಸರ್ವಮಯವಾದ ಸೃಷ್ಟಿಯಲ್ಲಿ ಏನೇನು ಒಳಗೊಂಡಿರುತ್ತೋ ಅದು ನಮ್ಮ ದೇಹದಲ್ಲೇ ಇರುತ್ತೆ.
ಉದಾಹರಣೆಗೆ ನೋಡಿ, ನಾವು ಊಟ ಮಾಡ್ತೀವಿ. ಊಟ ಮಾಡಿದ ನಂತರ ಏನಾಗುತ್ತೆ, ಆ ಊಟ ಜೀರ್ಣಕ್ರಿಯೆ ಪ್ರಾರಂಭ ಆಗುತ್ತೆ. ಆ ಜೀರ್ಣ ಎಲ್ಲಿಂದ ಆಗುತ್ತೆ? ನಮ್ಮ ಹೊಟ್ಟೆಯಲ್ಲಿ ಆಗುವಂಥದ್ದು, ಅಂದರೆ ಜಠರ ಅಗ್ನಿ ಅಂತ ಹೇಳ್ತೀವಿ. ಅಗ್ನಿ ಕೂಡ ನಮ್ಮಲ್ಲೇ ಇರುವಂಥದ್ದು, ಜಲ ಕೂಡ ನಮ್ಮಲ್ಲೇ ಇರುವಂಥದ್ದು, ವಾಯು ಕೂಡ ನಮ್ಮಲ್ಲೇ ಇರುವಂಥದ್ದು. ಈ ಪಂಚಭೂತಗಳ ಒಂದು ವಾಸ್ತು ಹಿಂದಿನ ಕಾಲದಿಂದ ಏನು ಬಂದಿದೆನೋ ಇವತ್ತಿಗೂ ಕೂಡ ಬೇರೆ ಸುಮಾರು ಹಲವಾರು ರೀತಿಯ ವಾಸ್ತುಗಳು ಬರುತ್ತೆ. ಆದರೂ ಕೂಡ ಇದು ಮೂಲವಾಗಿರುವಂಥದ್ದು ವಾಸ್ತು. ಈಗ ನಾವು ಏನೋ ಒಂದು ಬಿಲ್ಡಿಂಗ್ನ ಕಟ್ಟಿರ್ತೀವಿ, ಅದಕ್ಕೆ ಫೌಂಡೇಶನ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ವಾಸ್ತುಗೂ ಕೂಡ ಫೌಂಡೇಶನ್ ಅಂತ ಇರುವಂಥದ್ದು ಪಂಚಭೂತಗಳು. ಅಂದರೆ ಪಂಚಭೂತಗಳಿಂದನೇ ಕೂಡಿರುವಂಥದ್ದು ವಾಸ್ತು. ಅದಕ್ಕೆ ನಾವು ಈಗಿನ ಕಾಲದಲ್ಲೂ ಕೂಡ ಅದಕ್ಕೆ ಬಹುಮುಖ್ಯವಾದ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರ್ತೀವಿ. ಹಾಗಿದ್ರೆ ಗುರೂಜಿ, ವಾಸ್ತು ಅಂದರೆ ಕೇವಲ 4 ಮೂಲೆ ಅಷ್ಟೇನಾ? ನೋಡಿ, ಇದು ಖಂಡಿತ ಒಳ್ಳೆ ಪ್ರಶ್ನೆ. ಸುಮಾರು ಜನಕ್ಕೆ ಏನಂತಂದರೆ, ಈ ದಿಕ್ಕಲ್ಲಿ ಸರ್ವೇ ಸಾಮಾನ್ಯವಾಗಿ ಕೇಳಿರ್ತೀರ, ನಮ್ಮಲ್ಲಿ ಆಗ್ನೇಯ ಮೂಲೆಯಲ್ಲಿ ಅಡುಗೆ ಮನೆ ಬಂತು, ವಾಯು ಮೂಲೆಯಲ್ಲಿ ನಮಗೆ ಬಾತ್ರೂಮ್ ಬಂತು, ಮತ್ತು ಇದರ ವಿಚಾರದಲ್ಲಿ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಬಂತು ಅಂತ ಪ್ರತಿಯೊಂದು ಹೇಳ್ತಾರೆ. ನೋಡಿ, ಬಹುಮುಖ್ಯವಾದ ದಿಕ್ಕುಗಳು ಅಂತಂದರೆ ನಮಗೆ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನಾವು ಉದಿಸುತ್ತಿರುವ ಸೂರ್ಯನ ನೋಡಿ ನಮಸ್ಕಾರ ಮಾಡ್ತೀವಿ, ಅದಕ್ಕೆ ಪೂರ್ವ ದಿಕ್ಕು ಅಂತ ಹೇಳ್ತೀವಿ. ಅದ ನಂತರ ಸಂಜೆ ಸೂರ್ಯ ಉದಯ ನಂತರ ಸನ್ ರೈಸ್ ಆದ ನಂತರ ಸನ್ಸೆಟ್ ಆಗಲೇಬೇಕಲ್ವಾ, ಅದಕ್ಕೆ ಪಶ್ಚಿಮ ದಿಕ್ಕು ಅಂತ ಹೇಳ್ತೀವಿ. ಉಳಿದಿರೋದು ಉತ್ತರ ಮತ್ತು ದಕ್ಷಿಣ. ಇದು ಒಂದು 4 ದಿಕ್ಕು ಕಣ್ಣಿಗೆ ಕಾಣಿಸುವಂಥ ದಿಕ್ಕು. ಸೊ ಇದು ಅಲ್ದಿರ, ಈ 4 ದಿಕ್ಕು ಅಲ್ದಿರ ಇದರಲ್ಲಿ ಉಪದಿಕ್ಕುಗಳಂತ ಬರುತ್ತೆ. ನಾವು ಉತ್ತರದಿಂದ ಪೂರ್ವಕ್ಕೆ ಹೋಗ್ಬೇಕಾದಾಗ ಬರುವಂಥ ಬಹುಮುಖ್ಯವಾದ ದಿಕ್ಕು ಈಶಾನ್ಯ ದಿಕ್ಕು, ಮತ್ತು ಪೂರ್ವದಿಂದ ದಕ್ಷಿಣಕ್ಕೆ ಹೋಗ್ಬೇಕಾದ ಬರುವಂಥ ದಿಕ್ಕು ಆಗ್ನೇಯ ದಿಕ್ಕು, ಮತ್ತು ದಕ್ಷಿಣದಿಂದ ಪಶ್ಚಿಮಕ್ಕೆ ಹೋಗ್ಬೇಕಾದ ದಿಕ್ಕು ಬರುವಂಥದ್ದು ನೈಋತ್ಯ, ಮತ್ತು ಪಶ್ಚಿಮದಿಂದ ಇನ್ನೂ ಉತ್ತರ ಕಡೆ ಹೋಗ್ಬೇಕಾದ್ರೆ ವಾಯುವ್ಯ. ಅಂದರೆ 4 ದಿಕ್ಕು ಅಲ್ದಿರ 4 ಉಪದಿಕ್ಕುಗಳು ಕೂಡ ಬರುತ್ತೆ. ಸೊ ಈ 4 ದಿಕ್ಕುಗಳಿಗೂ ತುಂಬ ಮಹತ್ವ ಇದೆ. ನೀವು ಕೇಳಿದ್ರಿ, ತುಂಬ ಒಳ್ಳೆ ಪ್ರಶ್ನೆ, 4 ದಿಕ್ಕು ಅಷ್ಟೇನಾ ಅಂತ. 4 ದಿಕ್ಕು ಅದ್ರ ಜೊತೆನಲ್ಲಿ ಆ ದಿಕ್ಕಿಗಳಿಗೆ ದೇವತೆಗಳು ಅಂತ ಇರುತ್ತೆ. ಈಗ ನೋಡಿ, ನಮ್ಮ ಎನರ್ಜಿ ಸಿಗುವಂಥದ್ದು ಹೇಗೆ, ನಾವು ನಮ್ಮ ಜೀವನ ಶೈಲಿಯಲ್ಲಿ ನಮಗೆ ಒಂದು ಎನರ್ಜಿ ಬೇಕು, ನಮಗೆ ಒಂದು ದಿನನಿತ್ಯದ ಓಡಾಟಗಳಿಗೆ ನಮಗೆ ಎನರ್ಜಿ ಹೇಗೆ ಸಿಗುತ್ತೆ, ನಾವು ಊಟ ಮಾಡೋದ್ರಿಂದ ಮತ್ತು ನಾವು ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ನಾವೇನು ಇಂಟೇಕ್ ತಗೊಂತೀವಿ, ಅದೇ ರೀತಿ ದಿಕ್ಕುಗಳಿಗೆ ಅದರ ದೇವತೆಗಳ ಶಕ್ತಿ ಇರುತ್ತೆ. ಉತ್ತರ ದಿಕ್ಕಿಗೆ ಉದಾಹರಣೆಗೆ ಕುಬೇರ ದೇವತಾ ಅಂತ ಇರುವಂಥದ್ದು, ಆ ಕುಬೇರನ ಶಕ್ತಿ ಉತ್ತರ ದಿಕ್ಕಿನಲ್ಲಿ ಅಡಗಿರುವಂಥದ್ದು. ಅದೇ ರೀತಿ ಪೂರ್ವ ದಿಕ್ಕಿಗೆ ಅಧಿಪತಿಯಾದ ಸೂರ್ಯ ದೇವರ ಪೂರ್ತಿಯಾಗಿರುವಂಥ ಶಕ್ತಿ ಅದರಲ್ಲಿ ಅಡಗಿರುವಂಥದ್ದು. ಮತ್ತು ದಕ್ಷಿಣಕ್ಕೆ ದೇವತೆ ಆದ ಅಧಿಪತಿ ಹೊಂದಿರುವಂಥದ್ದು ಯಮದೇವರು ಅಂತ ಹೇಳ್ತಾರೆ, ಯಮನ ಶಕ್ತಿ ಅದರಲ್ಲಿ ಅಡಗಿರುತ್ತೆ. ಮತ್ತು ಪಶ್ಚಿಮಗೆ ಶನೇಶ್ವರರ ಒಂದು ಇದು ಅಂತ ಹೇಳ್ತೀವಿ, ಅದರ ಒಂದು ಶಕ್ತಿ ಅದರಲ್ಲಿ ಅಡಗಿರುತ್ತೆ. ಸೊ ಈ 4 ದಿಕ್ಕು ಅಲ್ದಿರ 4 ದೇವತೆಗಳ ಒಂದು ಶಕ್ತಿ ಆ ದಿಕ್ಕಲ್ಲಿ ಹೊಂದಿರುತ್ತೆ. ಮತ್ತು ಅದರ ಅಡಿಷ್ನಲ್ ನಾನೇನು ನಿಮಗೆ ತಿಳಿಸಿದೆ, ಉಪದಿಕ್ಕುಗಳ ಶಕ್ತಿ ಕೂಡ ಮುಖ್ಯ ದಿಕ್ಕುಗಳು ಹೊಂದಿರುತ್ತೆ. ಈ 4 ದಿಕ್ಕು ಅಲ್ದಿರ ಇದು ಒಂದು ವಿಶೇಷವಾಗಿರುವಂಥದ್ದು. ಜೀವನ ತುಂಬ ಮುಖ್ಯವಾಗಿರುವಂಥದ್ದು ವಾಸ್ತು ಹಂತ ಅಂತಂದರೆ, ವಾಸ್ತು ಅನ್ನೋದು ನೀವು ತುಂಬ ಒಳ್ಳೆಯ ಪ್ರಶ್ನೆ. ಈ ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಜೀವನದಲ್ಲಿ ಹಂತ ಹಂತವಾಗಿ ಅವರ ಒಂದು ಕ್ರಿಯಾ ಚಟುವಟಿಕೆಗಳು ನಡೀತಿರುತ್ತೆ. ವಾಸ್ತು ಅನ್ನೋದು ಏನಂತಂದರೆ, ಒಬ್ಬ ಮನುಷ್ಯ ಹುಟ್ಟುತ್ತಾರೆ, ದೊಡ್ಡವರಾಗ್ತಾರೆ, ಅದ್ರ ಜೊತೆಯಲ್ಲಿ ಅವರ ವಿದ್ಯಾಭ್ಯಾಸಗಳು ಮುಗಿಯುತ್ತೆ. ವಿದ್ಯಾಭ್ಯಾಸ ಮುಗಿದ ನಂತರ ಗೃಹಸ್ಥಾಶ್ರಮ, ಅದಾದ ನಂತರ ಮುಂದೆ ಬರುವ ಪ್ರಶ್ನೆ ತಂದೆ ತಾಯಿಯಿಂದ ಬಳುವಳಿಯಾಗಿ ಬಂದಿರುವಂಥ ಕೆಲವೊಂದು ಆಸ್ತಿ ವಿಚಾರಗಳು. ಆ ಆಸ್ತಿ ಮುಗಿದ ನಂತರ ಅವರ ಒಂದು ಏನೋ ನೋಡಿ, ಮದುವೆ ಆಗಿ ಒಬ್ಬ ವ್ಯಕ್ತಿ ಮುಂದೆ ಬೆಳವಣಿಗೆ ಹಂತದಲ್ಲಿರುವಾಗ ಅವರದೇ ಒಂದು ಸ್ವಂತ ಗೂಡು ಮಾಡ್ಕೋಬೇಕನ್ನೋದು, ಅಥವಾ ಒಂದು ಸ್ವಂತ ಏನೋ ಒಂದು ಪ್ರಾಪರ್ಟಿ, ಸ್ಥಿರ ಆಸ್ತಿ ಚರಾಸ್ತಿ ಅಂತ ಬರುತ್ತೆ. ಚರಾಸ್ತಿದಲ್ಲಿ ವಾಹನ ಇತ್ಯಾದಿಗಳು ಬರುವಂಥದ್ದು. ಸ್ಥಿರ ಆಸ್ತಿ ಅಂತಂದರೆ ಮನೆ, ಫ್ಯಾಕ್ಟ್ರಿ ಮತ್ತು ಇದರದೇ ಸಂಬಂಧಪಟ್ಟಂಥ ಒಂದು ಸ್ಥಿರಾಸ್ತಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಒಂದು ವಾಸ್ತುವಿಗೆ ಎಲ್ಲಿ ನಿಮಗೆ ಶುರುವಾಗುವಂಥದ್ದು, ಒಂದು ಭೂಮಿ, ವಾಹನ ಖರೀದಿ ಚರಾಸ್ತಿಯಲ್ಲಿ ಬಂದರೆ ಭೂಮಿ ಇತ್ಯಾದಿ ಖರೀದಿಗಳು ವಾಸ್ತುವಿನ ಅಂಗದಲ್ಲಿ ಬರುವಂಥದ್ದು. ಅಂದರೆ ಎಲ್ಲಿಂದ ಶುರುವಾಗೋದು ಅಂತಂದರೆ, ಒಬ್ಬ ವ್ಯಕ್ತಿ ಕಟ್ಟಿಸಿರುವ ಮನೆ ತಗೊಳ್ಳುವಂಥದ್ದಾಗಿರ್ಬೋದು, ಅಥವಾ ಹೊಸ ಮನೆ ಅಂದರೆ ಅವರು ಕಟ್ಟಿಸುವಂಥದ್ದಾಗಿರ್ಬೋದು, ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದಾಗಿರ್ಬೋದು, ಇಲ್ಲಿಂದನೇ ವಾಸ್ತು ಶುರುವಾಗುವಂಥದ್ದು. ಸೊ ಇದಕ್ಕೆ ಬಹುಮುಖ್ಯವಾಗಿ ಈ ಒಂದು ಹಂತದಿಂದ ವಾಸ್ತು ಶುರುವಾಗುವಂಥದ್ದು. ಸೊ ಇದಕ್ಕೆ ನಿಮಗೆ ವಿಚಾರದಲ್ಲಿ ಇನ್ನೂ ಡೀಟೇಲ್ ಆಗಿ ನೋಡಬೇಕಂದ್ರೆ, ಜ್ಯೋತಿಷ್ಶಾಸ್ತ್ರದ ವಿಚಾರವಾಗಿ ಸ್ವಲ್ಪ ಅನುಕೂಲತೆಗಳನ್ನು ಪಡ್ಕೊಂಡ್ರೆ, ಅವರವರ ಜಾತಕದ ಅನುಸಾರವಾಗಿ ಅವರಿಗೆ ಮನೆ ತಗೊಳ್ಳುವಂಥ ಯೋಗ ಈಗ ಬಂದಿದೆನೋ, ಅಥವಾ ಇನ್ನೂ ಮುಂದಕ್ಕಿದೆನೋ, ಅಥವಾ ಇದರ ವಿಚಾರದಲ್ಲಿ ಮನೆ ಆಗಲಿ ಅಥವಾ ಕಟ್ಟಿರುವಂಥ ಕಟ್ಟಡ ಆಗಲಿ ಯಾವ ದಿಕ್ಕಲ್ಲಿರಬೇಕು ಅಂತ ಇಂಥ ಹಲವಾರು ವಿಚಾರಗಳಲ್ಲಿ ಈ ವಾಸ್ತು ಅನ್ನೋದು ಶುರುವಾಗುತ್ತಮ್ಮ. ವಾಸ್ತು ಪ್ರಕಾರದಲ್ಲಿ ಕಟ್ಟಿಸಿರುವ ಮನೆ ಖರೀದಿ ಅಥವಾ ಅಪಾರ್ಟ್ಮೆಂಟ್ ಖರೀದಿ ಅಥವಾ ಸೈಟ್ ಖರೀದಿ
ನೋಡಿ, ನಿಮ್ಮ ಪ್ರಶ್ನೆ ಇಷ್ಟು ಸಿಂಪಲ್ ಆಗಿರುವಂಥದ್ದು. ಸೊ ಇದು ತುಂಬ ವಿಶೇಷವಾಗಿರುವಂಥದ್ದು ಏನು ಅಂತಂದರೆ, ಅವರಿಗೆ ಬಹುಮುಖ್ಯವಾಗಿ ನಾನು ಹೇಳಿದೆ ಆವಾಗಲೇ ನಿಮಗೆ, ಜ್ಯೋತಿಷ್ ಶಾಸ್ತ್ರದ ವಿಚಾರದಲ್ಲಿ ಅವರ ಒಂದು ಜ್ಯೋತಿಷ್ಯದ ಹೆಲ್ಪ್ ಅಂದರೆ ಅವರಿಗೆ ಅವರ ಕುಂಡಲಿ ವಿಚಾರಣೆ ವಿಶ್ಲೇಷಣೆ ಮಾಡಿಕೊಂಡು ಒಂದು ನುರಿತ ಜ್ಯೋತಿಷರಿಂದ ಅಥವಾ ನುರಿತ ವಾಸ್ತುತಜ್ಞರಿಂದ ನಮ್ಮ ವೀಕ್ಷಕರು ಯಾರ್ಯಾರು ಇರ್ತಾರೆ ಅವ್ರಿಗೇನೋ ಒಂದು ಅಪಾರ್ಟ್ಮೆಂಟ್ ಖರೀದಿ ಆಗಿರ್ಬೋದು ಅಥವಾ ಕಟ್ಸಿರುವ ಮನೆ ಆಗಿರ್ಬೋದು, ಸೊ ಅವ್ರು ಏನು ತೊಗೊಳ್ತಾರೆ ಅನ್ನೋದು ಅವರಿಗೆ ಒಂದು ಸೂಚನೆ ಸಿಗುತ್ತೆ. ಆ ಸೂಚನೆಯಲ್ಲಿ ಬಹುಮುಖ್ಯವಾಗಿ ನೋಡೋದಂದರೆ ಯಾವ ಒಂದು ವಿಚಾರದಲ್ಲಿ ನಾವು ತಗೊತೀವಿ ಅಂತ ನೀವು ಕೇಳಿದ್ರಿ ಪ್ರಶ್ನೆ. ಅವರವರ ಜಾತಕದಲ್ಲಿ ಅವರ ಒಂದು ವಿಶ್ಲೇಷಣೆ ಮಾಡಿ ಜಾತಕದ 4ನೇ ಮನೆ ಮತ್ತು 11ನೇ ಮನೆಯಿಂದ ಅವರಿಗೆ ಗೊತ್ತಾಗುತ್ತೆ ಹೇಗೆ ಯಾವುದನ್ನು ತಗೋಬೋದು. ಅಪಾರ್ಟ್ಮೆಂಟ್ ತೊಗೊಂಡ್ರೆ ಒಳ್ಳೆಯದಾ ಅಥವಾ ಸೈಟ್ ತೊಗೊಂಡ್ರೆ ಒಳ್ಳೆಯದಾ ಅಥವಾ ಕಟ್ಸಿರೋ ಮನೆ ತೊಗೊಂಡ್ರೆ ಒಳ್ಳೆಯದಾ ಅಂತ ಆ ವಿಚಾರದಲ್ಲಿ ಗೊತ್ತಾಗುವಂಥದ್ದು. ಅದ್ರ ಮುಖೇನ ನಮ್ಮ ವೀಕ್ಷಕರು ಇವತ್ತು ಯಾರು ಕಾರ್ಯಕ್ರಮ ನೋಡ್ತಾ ಇದ್ದಾರಾ ಅದ್ರ ಪ್ರಕಾರದಲ್ಲಿ ಮುಂದುವರಿಬೋದಮ್ಮ. ವಾಸ್ತು ಪ್ರಕಾರದಲ್ಲಿ ಹೇಗೆ ಸೈಟ್ ಜಮೀನು ಖರೀದಿಸಿದರೆ ಯಾವ ಅಂಶಗಳನ್ನು ಗಮನಿಸುವುದು ಉತ್ತಮ? ನೋಡಿ, ಈಗ ನೀವು ಲಾಸ್ಟ್ ವಿಚಾರವಾಗಿ ತಾವೇನು ಪ್ರಶ್ನೆ ಕೇಳಿದ್ರಿ, ನಾನು ತಿಳಿಸಿದೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಅವರಿಗೆ ತುಂಬ ಬಹುಮುಖ್ಯವಾಗಿ ಮಂಗಳ ಗ್ರಹ ಅಂದರೆ ಕುಜಗ್ರಹ ಅಂತ ಹೇಳ್ತೀವಿ. ಯಾರಿಗೆ ತುಂಬ ಕುಜಗ್ರಹ ಮಂಗಳ ಗ್ರಹ ಬಲವಾಗಿರುತ್ತದೋ ಅವರಿಗೆ ಈ ಭೂಮಿ ಖರೀದಿ ಅಂದರೆ ಸೈಟ್ ಖರೀದಿ ಅಂತ ಏನು ಹೇಳ್ತೀವಿ ಅದು ತುಂಬ ಬಹುಮುಖ್ಯವಾಗಿರುವಂಥದ್ದು. ಅದು ತುಂಬ ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಮಗೆ ಸೈಟ್ ತಗೊಳ್ಳೋದಕ್ಕೆ ಹಲವಾರು ವಿಚಾರದಲ್ಲಿ, ಪೂರ್ವದಲ್ಲಿ ರೋಡ್ ಇದ್ದರೆ ಒಳ್ಳೆಯದೋ ಅಥವಾ ಪಶ್ಚಿಮದಲ್ಲಿ ರೋಡ್ ಇದ್ದರೆ ಒಳ್ಳೆಯದು ಅಂತ ಅವರ ಜಾತಕದ ವಿಚಾರವಾಗಿ ವಿಶ್ಲೇಷಣೆ ಮಾಡಿಕೊಂಡು ಅದರ ವಿಚಾರವಾಗಿ ಕೂಡ ನಿರ್ಧಾರ ಮಾಡ್ಬೋದು. ಮತ್ತು ಈ ಸೈಟು ಮತ್ತು ಜಮೀನು ಖರೀದಿಗೆ 2 ರೀತಿಯಾಗಿರುವಂಥ ಒಂದು ವ್ಯವಸ್ಥೆಗಳಿರುತ್ತಮ್ಮ. ಏನಂತಂದರೆ ನೋಡಿ, ಸರ್ವೇ ಸಾಮಾನ್ಯವಾಗಿ ವೀಕ್ಷಕರು ಯಾರ್ಯಾರು ನೋಡ್ತಿದ್ದೀರಾ ಕಾರ್ಯಕ್ರಮ, ಜ್ಯೋತಿಷ್ಯರಲ್ಲಿ ಹೋಗಿರ್ಬೋದು ಅಥವಾ ವಾಸ್ತುಶಾಸ್ತ್ರಜ್ಞರಲ್ಲಿ ಹೋಗಿರ್ಬೋದು, ಅವರು ಡೈರೆಕ್ಟಾಗಿ ಕೆಲವೊಂದು ಪರಿಶೀಲನೆಗಳನ್ನು ಸಿಂಪಲ್ಲಾಗಿ ಮಾಡ್ಕೋಬೋದು. ಯಾವ ರೀತಿ ಅಂದರೆ ಆ ಜಮೀನಿನ ಮಧ್ಯಭಾಗದವರೆಗೂ ನಡೆದು ಮಧ್ಯಭಾಗದಲ್ಲಿ ಹೋಗಿ ಅಲ್ಲಿ ಒಂದು 45 ಸೆಂಟಿಮೀಟ್ರಿನ ಒಂದು ಗುಂಡಿಯನ್ನು ತೋಡುವಂಥದ್ದು. ಆಯಿತಾ, 45 ಸೆಂಟಿಮೀಟರ್ ಗುಂಡಿ ತೋಡಿ ಅದರಲ್ಲಿ ಮುಕ್ಕಾಲಂಶ ಅಂದರೆ 45ಕ್ಕೆ ಮುಕ್ಕಾಲಂಶ ಅಂದರೆ ಒಂದು 30 ಸೆಂಟಿಮೀಟರ್ ಅಂತ ಇಟ್ಕೊಳ್ಳಿ, ಅದರಲ್ಲಿ ನೀರನ್ನು ತುಂಬುವಂಥದ್ದು. ನಾನು ಪುನರಾವರ್ತಿಸ್ತೀನಿ, ನಮ್ಮ ವೀಕ್ಷಕರು ಯಾರು ನೋಡ್ತಾ ಇರ್ತಾರೆ, ಯಾವುದು ಸೈಟು ಅಥವಾ ಮನೆ ಖರೀದಿ ಮಾಡೋದಕ್ಕೆ ಮೊದಲನೇದಾಗಿ ಜ್ಯೋತಿಷ್ಯ ಶಾಸ್ತ್ರದ ಅನುಕೂಲ ತಗೊಳ್ಳುವಂಥದ್ದು ಅಂದರೆ ಹೆಲ್ಪ್ ತಗೊಳ್ಳುವಂಥದ್ದು. ಅದಂದರೆ ಅವರಿಗೆ ಯಾವ ದಿಕ್ಕು ಆಗಿಬರುತ್ತೆ, ಯಾವ ಫೇಸಿಂಗ್ ಆಗಿಬರುತ್ತೆ, ಅದು ಒಂದು ಸೈಟ್ ಖರೀದಿ ಆದ ನಂತರ ಆ ಸೈಟಿಗೆ ಸಂಬಂಧಪಟ್ಟಂಥದ್ದು ಆ ಸೈಟಿನ ಒಂದು ಮಧ್ಯಭಾಗದಲ್ಲಿ ಹೋಗಿ 45 ಸೆಂಟಿಮೀಟ್ರ್ ಗುಂಡಿಯನ್ನು ತೋಡಿ ಅದರಲ್ಲಿ ಮುಕ್ಕಾಲಂಶ 30 ಸೆಂಟಿಮೀಟ್ರ್ವರೆಗೂ ನೀರನ್ನು ತುಂಬುವಂಥದ್ದು. ನೀರು ತುಂಬಿ 3ರಿಂದ 5 ನಿಮಿಷ ಕಾಯಬೇಕು. ಆಯಿತಾ, ಎಷ್ಟು ಹೇಳಿ, 3ರಿಂದ 5 ನಿಮಿಷ ಕಾದಾಗ ಆ 45 ಸೆಂಟಿಮೀಟ್ರಲ್ಲಿ 30 ಸೆಂಟಿಮೀಟ್ರ್ವರೆಗೂ ನೀರು ಹೋದರೆ ಪರವಾಗಿಲ್ಲ, ಮುಕ್ಕಾಲಿಂದ ಅರ್ಧ ಭಾಗದವರೆಗೂ ನೀರು ಕರಗಿದ್ರೆ ಪರವಾಗಿಲ್ಲ. ಆದರೆ ಪೂರ್ತಿ ನೀರು ಹಿಂಗಿತ್ತು ಅಂತ ಅಂದ್ಕೊಳ್ಳಿ, ಆ ಭೂಮಿ ಅಷ್ಟೊಂದು ಸರಿಯಾಗಿಲ್ಲ, ಅಂದರೆ ಆ ಭೂಮಿಯಲ್ಲಿ ದೋಷಗಳಿರುವಂಥದ್ದು. ಇದು ಸರ್ವೇ ಸಾಮಾನ್ಯವಾಗಿ ಸಿಂಪಲ್ ಆಗಿ ತಿಳ್ಕೋಬೋದು. ಇದನ್ನು ಯಾವುದೇ ಒಂದು ನಾವೇನು ಹೇಳ್ತೀವಿ ಇಂಗ್ಲೀಷಲ್ಲಿ ಲೇಮ್ಯಾನ್ ಅಂದರೆ ಪ್ರತಿಯೊಬ್ಬರು ಅವ್ರಿಗೇನು ವಾಸ್ತುಶಾಸ್ತ್ರದ ಜ್ಞಾನ ಇಲ್ಲಾಂದ್ರೂ ಕೂಡ ಈ ಪರಿಶೀಲನೆ ಅವರಾಗೆ ಮಾಡ್ಕೋಬೋದು. ಇದು ಒಂದು. ಸೊ ಅದು ಬಿಟ್ಟರೆ ನಮ್ಮಲ್ಲಿ ಅಂದರೆ ಜ್ಯೋತಿಷ್ಯರಲ್ಲಿ ಮತ್ತು ವಾಸ್ತುಶಾಸ್ತ್ರಜ್ಞರಲ್ಲಿ ಅವ್ರದ್ದೇ ಆದ ಕೆಲವೊಂದು ಮುಖ್ಯವಾದ ಒಂದು ಪ್ರಮುಖ ಈಗಿನ ಒಂದು ಆಧುನಿಕ ಯುಗದಲ್ಲಿ ಹಲವಾರು ಡಿವೈಸಸ್ ಇರುತ್ತೆ. ಆ ಮಣ್ಣಿನ ಪರೀಕ್ಷೆ ಹೇಗೆ ಇರುತ್ತೆ, ಮಣ್ಣಿನ ಒಂದು ಪರೀಕ್ಷೆ ಮಾಡುವಂಥದ್ದು, ಆ ಒಂದು ಮಣ್ಣಿನ ಶಕ್ತಿ ಹೇಗಿದೆ, ಮತ್ತು ಆ ಭೂಮಿಯಲ್ಲಿ ನಾವು ಒಂದು ಪೆಂಡುಲಮ್ನ ಸಹಾಯದಿಂದ ಆ ಒಂದು ಸೈಟಲ್ಲಿ ಸೆಂಟ್ರಲ್ಲಿ ನಿಂತ್ಕೊಂಡಾಗ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಂತ ತಗೊತೀವಿ. ಅಂದರೆ ಆ ಭೂಮಿಯ ಗುಣ ಹೇಗಿದೆ, ಅದು ಹೇಗೆ ಬರ್ತಾ ಇದೆ ಅಂತ, ಭೂಮಿಗೆ ಸಂಬಂಧಪಟ್ಟಂಥ ಭೂಮಿ ಕೆಳಗಡೆ ಇರುವಂಥ ಅಂಶಗಳನ್ನು ಯಾರು ಎಕ್ಸ್ಪರ್ಟ್ಸ್ ಇರ್ತಾರೋ ಅದನ್ನು ತಿಳ್ಕೊಬೋದು. ಆದರೆ ಸಾರ್ವಜನಿಕರು ನಾನು ಹೇಳಿರುವಂಥ ಒಂದು ಏನು ಟಿಪ್ಸ್ ಇದೆನೋ ಅದನ್ನು ಮಾಡ್ಬೋದು. ಇಲ್ಲ ಇನ್ನೂ ಸರ್ವೇ ಸಾಮಾನ್ಯವಾಗಿ ಮಾಡಬೇಕು ಗುರುಗಳೇ ಅಂತಂದರೆ ಕೆಲವೊಂದು ಸಂಬಂಧಪಟ್ಟಂಥದ್ದು ಆ ಒಂದು ಯಾರು ಸೈಟ್ ತೊಗೊತಾ ಇದ್ದಾರೆ ಅದನ್ನು ಸ್ವಲ್ಪ ದಿನ ಅವ್ರಿಗೆ ಸಮಯ ಸಿಕ್ಕಿತ್ತು ಅಂದರೆ ಆ ಮಣ್ಣಿನ ಹೆಂಗೆ ಬೇಕು, ಆ ಮಣ್ಣೇನಿದೆ, ಆ ಭೂಮಿ ಮೇಲೆ ಮಣ್ಣೇನಿದೆ ಅದ್ಮೇಲೆ ಹಂಗೆ ಹರಡಿ, ನಿಮ್ಮ ಮನೆಯಲ್ಲಿ ಎಲ್ಲರ ಮನೇಲಿ ತುಳಸಿ ಇರುತ್ತಲ್ಲಮ್ಮ, ನಿಮ್ಮ ಮನೇಲಿ ತುಳಸಿ ಇದೆ ಅಲ್ವಾ, ಆ ತುಳಸಿ ಬೀಜಗಳನ್ನು ಒಂದು 4-5 ಬೀಜಗಳನ್ನು ಎತ್ಕೊಂಡು ಆ ಮಣ್ಣಿ ಎಲ್ಲಿ ಹರಡಿರ್ತೀರ ಅಲ್ಲೇ ಬಿಟ್ಟು ಒಂದು 15 ದಿನ ಕಾದು ನೋಡಿ, ಅಲ್ಲೇನಾದ್ರು ತುಳಸಿ ಗಿಡದ ಒಂದು ಸ್ವಲ್ಪ ಏನಾದರೂ ಇದು ಆಯಿತು, ಆ ಬೀಜ ಉತ್ಪತ್ತಿಯಾಗಿದೋ ಆದರೆ ಅದು ಒಳ್ಳೆ ಭೂಮಿ, ಅಂದರೆ ಅವರಿಗೆ ಬರುವಂಥ ಭೂಮಿ. ಸೊ ಈ ವಿಚಾರ ಈ ಸಿಂಪಲ್ ಪರೀಕ್ಷೆ ಮಾಡ್ಕೋಬೋದಲ್ವಾ. ಎಕ್ಸ್ಪರ್ಟ್ ಇಲ್ಲ ಅಂದರೂ 2 ಪರೀಕ್ಷೆಗಳನ್ನು ಮಾಡ್ಕೋಬೋದು. ಎಕ್ಸ್ಪರ್ಟಿಂದ ಮಾಡೋದಾದರೆ ಅದಕ್ಕೆ ಅದರದೇ ಆದ ಇದಿರುವಂಥದ್ದು ವೀಕ್ಷಕರು ಆ ರೀತಿ ಕೂಡ ಮಾಡ್ಕೋಬೋದು. ಇದರಿಂದ ಹೇಗೆ ಅವರಿಗೆ ಸೈಟ್ ಬರುತ್ತೆ ಅಥವಾ ಸೈಟಿನ ಒಂದು ವಿಶ್ಲೇಷಣೆ ಮಾಡಿಕೊಂಡಾಗ ಅವ್ರು ನಿಸ್ಸಂಕೋಚವಾಗಿ ಮುಂದುವರಿಬೋದು. ಆ ಥರ
ವಾಸ್ತು ಪ್ರಕಾರದಲ್ಲಿ ಹೇಗೆ ಕಟ್ಟಿಸಿರುವ ಅಥವಾ ಖರೀದಿಸಿದರೆ ಯಾವ ಅಂಶಗಳನ್ನು ಗಮನಿಸುವುದು ಉತ್ತಮ? ನೋಡಿ, ಸೈಟ್ ಕಟ್ಸುವ ವಿಚಾರವಾಗಿ ತಾವು ಮಾತಾಡಿದ್ರಿ. ಕಟ್ಸೋದಂದರೆ ಮನೆ ಕಟ್ಸೋದಂತಂದರೆ ನಮ್ಮ ಹಿರಿಯರು ಒಂದು ಹೇಳಿದ್ದಾರೆ, ಒಂದು ಮಾತು, ಒಬ್ಬ ಮನೆ ಕಟ್ಟಿಸಿ ನೋಡು ಮದುವೆ ಮಾಡಿ ನೋಡಿ ಅಂತ. ಯಾಕಂದರೆ ಅಷ್ಟು ಸುಲಭ ಅಲ್ವಲ್ಲ. ಅವರು ಜೀವಿತ ಅವಧಿಯಲ್ಲಿ ಎಷ್ಟೋ ಒಂದು ಶ್ರಮ ಎಲ್ಲ ಹಾಕಿ ಒಂದು ಮನೆ ಕಟ್ಟಿಸುವಂಥದ್ದು, ಸರಿ ಅಲ್ವಾ? ಸೊ ಆ ರೀತಿ ಇರೋದಂತಂದರೆ ಮನೆ ಕಟ್ಟಿಸೋದಂತಂದರೆ ಅದಕ್ಕೆ ಆದ ನಾನು ಮೊದಲೇ ಹೇಳ್ದಂಗೆ ನಮಗೆ ಜ್ಯೋತಿಷರ ಒಂದು ಅನುಕೂಲತೆಗಳನ್ನು, ಅವರ ಒಂದು ವಿಶ್ಲೇಷಣೆಯನ್ನು ಪಡ್ಕೊಳ್ಳಿ. ಮನೆಯ ಬಹುಮುಖ್ಯವಾಗಿ ಮನೆಯಲ್ಲಿ ಎಲ್ಲಿ ನಿಮಗೆ ಎನರ್ಜಿ ಪಾಯಿಂಟ್ಸ್ಗಳು ಬರುತ್ತೋ ಎನರ್ಜಿ ಪಾಯಿಂಟ್ಸ್ಗಳನ್ನು ಹೇಗೆ ತಾವು ಕಂಡ್ಕೋಬೋದು ಅಂತಂದರೆ ಜ್ಯೋತಿಷ ಶಾಸ್ತ್ರದಲ್ಲಿ ಜನ್ಮ ಲಗ್ನದಿಂದ 4ನೇ ಮನೆ ಮತ್ತು 11ನೇ ಮನೆ, ಅಂದರೆ ಯಾರು ಸ್ವಲ್ಪ ಜ್ಯೋತಿಷ್ಯದ ಸ್ವಲ್ಪ ಜ್ಞಾನ ಕೂಡ ಹೊಂದಿರ್ತಾರೋ 4ನೇ ಮನೆ 11ನೇ ಮನೆಯ ವಿಶ್ಲೇಷಣೆ ಮಾಡಿ ಅದು ಮನೆಯ ಮುಖ್ಯ ದಿಕ್ಕನ್ನು ಸೂಚಿಸುತ್ತೆ. ಅವರಿಗೆ ಯಾವ ಮುಖ್ಯ ದಿಕ್ಕು ಬರುತ್ತೋ ಆ ಮುಖ್ಯ ದಿಕ್ಕಿನಿಂದ ಅವರಿಗೆ ಆ ಶಕ್ತಿಗಳು ಸಿಗುವಂಥದ್ದು. ಯಾಕಂದರೆ ನಮಗೆ ಪ್ರತಿಯೊಂದು ಯಾವುದೇ ಒಂದು ಹೊಸ ಕೆಲಸ ಮಾಡಬೇಕಾದ್ರೆ ಒಂದು ಪ್ರೇರಣೆ ಅಂತ ಬೇಕು. ಸೊ ಮನೆ ಕಟ್ಟಿಸುವಾಗ ಕೂಡ ಪ್ರೇರಣೆ ಎಲ್ಲಿಂದ ಸಿಗುತ್ತೆ? ಮನೆಯ ಮುಖ್ಯ ದ್ವಾರದಿಂದ ಸಿಗುವಂಥದ್ದು. ನಾನು ಮೊದಲೇ ಹೇಳ್ದಂಗೆ ಮೊದಲೇ ಒಂದು ಸೈಟ್ ತೊಗೊಳೋದಕ್ಕಿಂತ ಮುಂಚೆನೂ ವಿಶ್ಲೇಷಣೆ ಮಾಡಿಸ್ಕೊಂಡಾಗ ಯಾವ ಸೈಟು ಒಳ್ಳೇದಂತ ಗೊತ್ತಾಗುತ್ತೆ. ಮತ್ತು ಮನೆ ಕಟ್ಟಿಸ್ಬೇಕಾದ್ರೆ ಬಹುಮುಖ್ಯವಾದ ಅಂಶಗಳು ಮನೆಯ ಮುಖ್ಯ ದ್ವಾರ. ಯಾಕಂದರೆ ಮನೆಯ ಮುಖ್ಯ ದ್ವಾರದಿಂದ ಎಲ್ಲ ಶಕ್ತಿಗಳ ಆವಾಹನೆ ಆಗುವಂಥದ್ದು. ಸೊ ಇದು ನಮ್ಮ ಜ್ಯೋತಿಷ್ ಶಾಸ್ತ್ರದ ಅನುಕೂಲತೆಗಳಿಂದ ಯಾವ ಮುಖ್ಯ ದ್ವಾರ ಅನ್ನೋದು ತುಂಬ ಇಂಪಾರ್ಟೆಂಟು. ಮುಖ್ಯ ದ್ವಾರ ತದನಂತರ ಹಲವಾರು ವಿಚಾರಗಳು ನಮ್ಮ ವಾಸ್ತುಶಾಸ್ತ್ರದಲ್ಲಿ ಹೇಳೋದಾದರೆ ಸರ್ವೇ ಸಾಮಾನ್ಯವಾಗಿ ನಾವು ಮೊದಲೇ ಚರ್ಚೆ ಮಾಡಿದ್ವಿ, ದಿಕ್ಕುಗಳು ಉಪದಿಕ್ಕುಗಳು ಅಂತ. ಎಲ್ಲರಿಗೂ ಒಂದು ಏನು ಹೇಳ್ತೀವಿ ಅಂತಂದರೆ, ನಾವು ಕಂಪಾಸಲ್ಲಿ ನೋಡಿದಾಗ 4 ದಿಕ್ಕುಗಳು ನಮಗೆ ಸಿಗುತ್ತೆ. ಕಂಪಾಸ್ ಅಂತಂದರೆ ನಾವು ಯೂಶ್ವಲಿ ದಿಕ್ಕು ಸೂಚಿ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಅದನ್ನು ಎಲ್ಲರೂ ಉಪಯೋಗಿಸ್ಬೋದು. ಈಗ ನೋಡಿ ತುಂಬ ಜನದ ಕಡೆ ಮೊಬೈಲ್ಸ್ ಇರುತ್ತೆ, ಆ್ಯಪಲ್ಲೂ ಕೂಡ ಅವ್ರಿಗೆ ಬರುತ್ತೆ. ಮೊಬೈಲ್ ಆಂಡ್ರಾಯ್ಡ್ ಪ್ಲೇ ಸ್ಟೋರ್ ಆ್ಯಪಲ್ಲೂ ಬರುತ್ತೆ, ಆ್ಯಪಲ್ ಐಸ್ಟೋರ್ ಆ್ಯಪಲ್ಲೂ ಬರುತ್ತೆ. ಅಂದರೆ ಅದಕ್ಕೆ ಹೊಸ ದಿಕ್ಸೂಚಿ ತೊಗೋಬೇಕಂತ ಏನಲ್ಲ. ಅಷ್ಟೊಂದು ಇವತ್ತೇನು ಹೇಳಂದರೆ ಆಧುನಿಕ ಯುಗದಲ್ಲಿ ಅಷ್ಟೊಂದು ಅವರಿಗೆ ಅನುಕೂಲತೆಗಳಿದೆ. ಸೊ ಆ ದಿಕ್ಕುಗಳಲ್ಲಿ ವಿಶ್ಲೇಷಣೆ ಪಡ್ಕೊಂಡು ಮುಖ್ಯ ದ್ವಾರಗಳನ್ನು ಇಡುವಂಥದ್ದು. ಮತ್ತು ಹಲವಾದ ಮನೆಯ ವಿನ್ಯಾಸಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಎಲ್ಲಿ ನಿರ್ಮಾಣ ಮಾಡಬೇಕು ಅಂತ. ಯಾಕಂದ್ರೆ ನಮ್ಮಲ್ಲಿ ಬರುವಂಥ ಪ್ರತಿಯೊಬ್ಬರು ಏನು ಹೇಳ್ತಾರೆ ನೋಡಿ, ಗುರುಜಿ ಆಗ್ನೇಯದಲ್ಲಿ ಅಡುಗೆ ಮನೆ ಇದೆ, ಮತ್ತು ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ, ವಾಯುವ್ಯದಲ್ಲಿ ಟಾಯ್ಲೆಟ್ ಇದೆ, ಮತ್ತು ಈಶಾನ್ಯದಲ್ಲಿ ದೇವ್ರ ಮನೆ ಇದೆ ಅಥವಾ ಮಕ್ಕಳ ಕೋಣೆ ಇದೆ. ಇದೆಲ್ಲ ಸಾಮಾನ್ಯವಾಗಿ ಇರುವಂಥದ್ದು. ಆದರೂ ಕೂಡ ಒಂದು ಮ್ಯಾಪ್ ಅನಲೈಸಿಸ್, ಅಂದರೆ ವಾಸ್ತುವಿಗೆ ನಾವು ಮನೆ ಕಟ್ಟಬೇಕಾದಾಗ ಮುಖ್ಯ ದ್ವಾರ ಕೂಡ ತುಂಬ ಇಂಪಾರ್ಟೆಂಟು. ಮುಖ್ಯ ದ್ವಾರದ ಅಲ್ದಿರ ಒಳಾಂಗಣ ವಿನ್ಯಾಸ ಏನಿರುತ್ತೋ ಅದಕ್ಕೆ ಸ್ಪೆಷಲ್ ಏನಂದರೆ ಅವರ ಜಾತಕದ ಅನುಸಾರವಾಗಿ ಅವರು ಒಂದು ಎಕ್ಸ್ಪರ್ಟ್ನ ಸಹಾಯತೆ ತಗೊಂಡು ಅವರು ಅದನ್ನು ಮಾಡಿದಾಗ ತುಂಬ ಅವರಿಗೆ ಅನುಕೂಲತೆಗಳಾಗುತ್ತೆ. ಅಂದರೆ ಯಾವ ರೀತಿ ಅನುಕೂಲತೆ ಅಂತಂದರೆ, ಜೀವನ ಅನ್ನೋದು ನಾನು ಮೊದಲೇ ಹೇಳಿದ್ನಲ್ಲ ವಸತಿ ವಾಸ್ತು ಅಂತ. ಅಂದರೆ ನಾವೇನು ವಾಸ ಮಾಡ್ತೀವೋ ಅದಕ್ಕೆ ನಾವು ವಾಸ್ತು ಅಂತ ಹೇಳ್ತೀವಿ. ಸೊ ಆ ಒಂದು ಶಕ್ತಿನ ಪೂರ್ಣ ಪ್ರಮಾಣದಲ್ಲಿ ಪಡೆಯೋದಕ್ಕೆ ವಾಸ್ತು ಪ್ರಕಾರ ಅಂದರೆ ಏನು, ದಿಕ್ಕುಗಳನ್ನು ಬ್ಯಾಲೆನ್ಸ್ ಮಾಡುವಂಥದ್ದು, ದಿಕ್ಕುಗಳನ್ನು ವಿಶ್ಲೇಷಣೆ ಮಾಡಿ ಯಾವ್ಯಾವ ಎಲ್ಲೆಲ್ಲಿ ಬರಬೇಕನ್ನೋದು ಒಂದು ಪ್ಲ್ಯಾನಿಂಗ್ ಹಂತದಲ್ಲಿ, ಮತ್ತು ಜ್ಯೋತಿಷ್ ಶಾಸ್ತ್ರದ ಅನುಕೂಲತೆ ಅಂದರೆ ಅವರ ವಿಶ್ಲೇಷಕರ ಅನುಕೂಲತೆಯನ್ನು ಅಥವಾ ಹೆಲ್ಪನ್ನು ಪಡ್ಕೊಂಡು ಮಾಡಿದ್ರೆ ಖಂಡಿತ ಚೆನ್ನಾಗಿ ಬರುತ್ತಮ್ಮ. ಗುರುಜಿ, ಇದಿಷ್ಟು ಮನೆಗಳಾಯಿತು. ಆದರೆ ಇತ್ತೀಚಿನ ದಿನಗಳು ನಾವು ನೋಡ್ತಿದ್ವಿ ಅಪಾರ್ಟ್ಮೆಂಟ್ನ ಖರೀದಿ ಮಾಡ್ತಿದ್ದಾರೆ. ಅದರಲ್ಲಿ ಹೇಗೆ ವಾಸ್ತು ನೋಡಬೇಕು ಮತ್ತು ಯಾವ ಥರ ಅಂಶಗಳನ್ನ ಗಮನಿಸಬೇಕಾಗುತ್ತೆ? ನೋಡಿ, ನೀವು ಈಗ ಆಧುನಿಕ ಯುಗದಲ್ಲಿ ಎಲ್ಲ ಕಡೆ ಅಪಾರ್ಟ್ಮೆಂಟ್ ಇದೆ. ಮೊದಲು ಬೆಂಗಳೂರಂಥ ನಗರಗಳಲ್ಲಿ ಅಪಾರ್ಟ್ಮೆಂಟ್ ಸಂಸ್ಕೃತಿ ಇತ್ತು. ಆದರೆ ಈ ಪ್ರತಿಯೊಂದು ಟೈರ್ 2 ಟೈರ್ 3 ಸಿಟೀಸ್ ಅಂತ ಹೇಳ್ತಾರಲ್ಲ, ಅಲ್ಲೂ ಕೂಡ ಅಪಾರ್ಟ್ಮೆಂಟ್ ಅಂತ ಇರುವಂಥದ್ದು. ಸೊ ಅಪಾರ್ಟ್ಮೆಂಟ್ ಕೂಡ ಇದು ಅಲ್ಲ, ಏನಂದರೆ ಅದು ಕೂಡ ವಿಭಿನ್ನ ಅಲ್ಲ, ಅದು ಕೂಡ ಮನೆಯೇ ಅಲ್ವಾ. ಸೊ ಅಪಾರ್ಟ್ಮೆಂಟಲ್ಲಿ ಸ್ವಲ್ಪ ಚೇಂಜಸ್ ಏನಂದರೆ ನೋಡಿ, ಮನೆಯಲ್ಲಿ ಯಾವ ದಿಕ್ಕಿಗೆ ಮುಖ್ಯ ದ್ವಾರ ಬರುತ್ತೋ ಅದೇ ರೀತಿ ಅಪಾರ್ಟ್ಮೆಂಟಿಗೂ ಮುಖ್ಯ ದ್ವಾರದ ವಿಶ್ಲೇಷಣೆ ತುಂಬ ಮುಖ್ಯವಾಗಿ ಮಾಡಬೇಕಮ್ಮ. ಮತ್ತು ಈಗ ಮನೆಗೆ ನೋಡಿ, ನಾವು ಪಾಸಿಟಿವ್ ಶಕ್ತಿ ಬರೋದು ಮುಖ್ಯ ದ್ವಾರ ಮತ್ತು ಮುಖ್ಯ ಎಂಟ್ರೆನ್ಸ್ ಗೇಟ್ ಅಂತ ಹೇಳಿದ್ವಲ್ಲ, ಆ ಎಂಟ್ರೆನ್ಸ್ ಗೇಟ್ ಅಪಾರ್ಟ್ಮೆಂಟ್ ಎಲ್ಲಿ ಸಿಗುತ್ತೆ? ನಿಮಗೆ ಗೇಟ್ ಇರಲ್ಲ. ನೀವು ನಿಮ್ಮ ಲಿಫ್ಟಿಂದ ಏನು ಇಳಿದು ಬರ್ತೀರೋ ಅಥವಾ ಅಪಾರ್ಟ್ಮೆಂಟಲ್ಲೂ ಕೂಡ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಿಂದ ಮೆಟ್ಲಿಂದ ಬರ್ತೀರಾ, ಆ ಮೆಟ್ಲೇ ಕೂಡ ನಿಮ್ಮ ಮನೆಯ ಗೇಟ್ ಅನ್ಕೋಬೇಕಮ್ಮ, ಆಯಿತಾ? ಸೊ ಆ ಮೆಟ್ಲು ನಿಮ್ಮ ಮನೆಯ ಗೇಟು, ಅಂದರೆ ಯಾರು ಖರೀದಿ ಮಾಡ್ಕೊತಾರೋ ಅವ್ರ ಮನೆಯ ಗೇಟ್ ಅಂದ್ಕೊಂಡು ಅಲ್ಲಿ ಕೂಡ ನಾವು ಹೇಗೆ ಮನೆಗಳಲ್ಲಿ ಸಂಬಂಧಪಟ್ಟಂಥದ್ದು ನಾವೇನು ಇದನ್ನು ನೋಡಿದ್ವಲ್ಲ, ಅಪಾರ್ಟ್ಮೆಂಟಲ್ಲೂ ಕೂಡ ಮುಖ್ಯ ದ್ವಾರದ ಏನು ಎನರ್ಜಿ ಇರುತ್ತೋ ಅದು ತುಂಬ ಇಂಪಾರ್ಟೆಂಟು. ನಾವು ನಮ್ಮ ವಿಶ್ಲೇಷಣೆಗೆ ಬಂದಾಗ ನೋಡಿ, ಪ್ರತಿಯೊಂದು ದಿಕ್ಕುಗಳಲ್ಲಿ ಮುಖ್ಯ ದ್ವಾರಕ್ಕೆ ಅದರದೇ ಆದ ಒಂದು ಮಹತ್ವ ಇರುತ್ತೆ. ಒಂದು ಉದಾಹರಣೆ ಕೊಡಬೇಕು ನಿಮಗೆ ಅಂತಂದರೆ, ಪೂರ್ವ ದಿಕ್ಕಿಗೆ ಸಂಬಂಧಪಟ್ಟಂಥದ್ದು 8 ಮುಖ್ಯ ದ್ವಾರಗಳಲ್ಲಿ 8 ಉಪದೇವತೆಗಳು ಇರುತ್ತೆ. ಇಂದ್ರಾಹ, ಜಯಂತಾಹ, ಮಹೇಂದ್ರಾಹ, ಬೃಹಶಃ ಅಂತ. ಅಂದರೆ ನಾನು ಒಂದು ಉದಾಹರಣೆಗೆ ಕೊಟ್ಟೆ. ಆ ಪೂರ್ವ ದಿಕ್ಕಿನಲ್ಲಿ ನಿಮಗೆ
ಈಶಾನ್ಯದಿಂದ ಆಗ್ನೇಯಕ್ಕೆ ಹೋಗ್ಬೇಕಾದ್ರೆ ಇಂದ್ರಾಹ ಮಹೇಂದ್ರಾಹ ಬಂದು E3 E4 ಅಂದರೆ ಒಂದು ಪೂರ್ವ ದಿಕ್ಕಿನ ಉಪದೇವತೆಗಳು ಅಂತ ಹೇಳ್ತೀವಿ. ಅಂದರೆ E3 E4 ಅಂದರೆ ಡಿಗ್ರಿಯಲ್ಲಿ ಬರುವಂಥದ್ದು. ಸೊ ಈ ರೀತಿ ಮುಖ್ಯ ದ್ವಾರ ಇಟ್ಕೊಂಡ್ರೆ ಅಂದರೆ ಅಪಾರ್ಟ್ಮೆಂಟ್ ಆಗಿರ್ಬೋದು, ಬೇರೆ ಮನೆಗಳಾಗಿರ್ಬೋದು. ನೀವು ಅಪಾರ್ಟ್ಮೆಂಟ್ ವಿಶೇಷವಾಗಿ ಕೇಳಿರೋದ್ರಿಂದ ಅಪಾರ್ಟ್ಮೆಂಟಲ್ಲಿ ಯಾರು ಚಿಕ್ಕ ಚಿಕ್ಕ ಬಿಲ್ಡರ್ಸ್ ಅಪಾರ್ಟ್ಮೆಂಟನ್ನು ಮಾಡಿರ್ತಾರೋ ಅವರು ಸ್ವಲ್ಪ ಮುಖ್ಯ ದ್ವಾರದ ಬದಲಾವಣೆ ಮಾಡಿಕೊಡುವಂಥದ್ದು ವ್ಯವಸ್ಥೆಗಳಿರುತ್ತೆ. ನಿಮಗೆ ಬದಲಾವಣೆ ಮಾಡೋಕ್ಕಾಗಲ್ಲ, ಅಪಾರ್ಟ್ಮೆಂಟ್ ಅಂದರೆ ಹಂಗೆ ಅಲ್ವಾ, ತಮಗೇನು ಹೊಡೆಯೋಕ್ಕಾಗಲ್ಲ, ಏನು ಚೇಂಜ್ ಮಾಡೋಕ್ಕಾಗಲ್ಲ. ಇದನ್ನು ಸರ್ವೇ ಸಾಮಾನ್ಯವಾಗಿ ನಾವು ಕೇಳಿರುವಂಥದ್ದು. ಅದಕ್ಕೆ ಅದರದ್ದೇ ಆದ ನಮ್ಮ ಒಂದು ಎಕ್ಸ್ಪರ್ಟ್ ಇದರ ವಿಚಾರವಾಗಿ ಕೆಲವೊಂದು ವರ್ಚುವಲ್ ಡೋರ್ ಅಂತ, ಅಂದರೆ ತಮಗೆ ಮುಖ್ಯ ದ್ವಾರ ಸರಿ ಹಂತದಲ್ಲಿ ಬಂದಿಲ್ಲ ಅಂದರೆ ವರ್ಚುವಲ್ ಡೋರ್ ಅಂತ ಒಂದು ಕಾನ್ಸೆಪ್ಟ್ಸ್ ಬರುತ್ತೆ. ಆ ರೀತಿ ಹಲವಾರು ಮೊದಲನೇದಾಗಿ ಒಂದು ಮುಖ್ಯ ದ್ವಾರನ ಸರಿ ಮಾಡ್ಕೋಬೇಕು. ಮತ್ತು ನಮ್ಮಲ್ಲಿ ಅಪಾರ್ಟ್ಮೆಂಟಲ್ಲಿ ಹೆಚ್ಚು ಮುಖ್ಯ ಏನಂದರೆ ಗಾಳಿ ಬೆಳಕನ್ನು ಮಾತ್ರ ನೋಡುವಂಥದ್ದು. ನಾನು ಸರ್ವೇ ಸಾಮಾನ್ಯ ಎಷ್ಟೊಂದು ವಿಶ್ಲೇಷಣೆ ಮಾಡ್ತಿರ್ತೀವಿ, ಗಾಳಿ ಬೆಳಕಿಗೆ ಭಾಳ ಮಹತ್ವ ಕೊಟ್ಟಿರ್ತಾರೆ. ಅದು ಬಿಟ್ಟರೆ ಅವರು ಒಳಾಂಗಣ ವಿನ್ಯಾಸದಲ್ಲಿ ಅಷ್ಟೊಂದು ಅವರು ಕರೆಕ್ಟಾಗಿ ಹೋಗಿರೋದಿಲ್ಲ. ಸೊ ಅದನ್ನು ನಾವು ಸ್ವಲ್ಪ ನಮ್ಮ ವಿಶ್ಲೇಷಕರ ಅಂದರೆ ಒಂದು ಅಪಾರ್ಟ್ಮೆಂಟ್ ಯಾರು ತೊಗೊಂಡಿದ್ದಾರೆ ಅಥವಾ ತೊಗೊತಾ ಇದ್ದಾರೋ ಅದನ್ನು ಕೆಲವೊಂದನ್ನು ಮ್ಯಾಪಿಂಗನ್ನು ಮಾಡಿಕೊಂಡು ಅಂದರೆ ನಕ್ಷೆಯನ್ನು ಮಾಡಿಕೊಂಡು ಒಳಾಂಗಣ ಹೇಗಿದೆ, ಮುಖ್ಯ ದ್ವಾರ ಅದ್ರ ಜೊತೆ ಒಳಾಂಗಣ ಹೇಗಿದೆ ಅನ್ನೋದು ಒಂದು ಕರೆಕ್ಟಾಗಿ ನೋಡಿಕೊಂಡು ಅನಾಲಿಸಿಸ್ ಮಾಡಿ ಅವರ ಒಂದು ಜಾತಕದ ಅನುಸಾರವಾಗಿ ಹೇಗೆ ಆ ಅಪಾರ್ಟ್ಮೆಂಟ್ನ ಯೋಗ ಇದೆ ಮತ್ತು ಒಳಾಂಗಣ ವಿನ್ಯಾಸದಲ್ಲಿ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಅಂತ ನಾವೇನು ಹೇಳ್ತೀವಿ, ಅಂದರೆ ತಜ್ಞರ ಸಲಹೆ ಅಂತ ನಾವೇನು ಹೇಳ್ತೀವಿ, ಜ್ಯೋತಿಷ್ಶಾಸ್ತ್ರದ ಮುಖಾಂತರವಾಗಿ ಮತ್ತು ವಾಸ್ತುಶಾಸ್ತ್ರದ ಮುಖಾಂತರವಾಗಿ ನಕ್ಷೆಯನ್ನು ಮಾಡಿ ಅದಕ್ಕೆ ಅದರದೇ ಆದ ಪರಿಹಾರಗಳನ್ನು ಮಾಡಿಕೊಂಡಾಗ ಅಪಾರ್ಟ್ಮೆಂಟಲ್ಲಿರುವ ಚೇಂಜಸ್ ಮಾಡಿಕೊಂಡ್ರೆ ಅವರಿಗೆ ತುಂಬ ಚೆನ್ನಾಗಿರುತ್ತಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ವಾಸ್ತು ಅಂದ್ರೆ ಏನು, ವಾಸ್ತುವಿಗೆ ಏನಾದ್ರೂ ಇತಿಹಾಸವಿತ್ತ, ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂತೀವಿ. ಇದ್ರ ಬಗ್ಗೆ ಮಾಹಿತಿ ಕೊಟ್ಟಂತ ಶ್ರೀ ಮಂಜುನಾಥ ಗುರೂಜಿಗೆ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಹೀಗೆ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.